ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಮೀನರಾಶಿಯವರೇ, ಸಿದ್ಧರಾಗಿ. ನಿಮ್ಮ ಜೀವನದಲ್ಲಿ ಇದುವರೆಗೆ ನೀವು ಎಂದೂ ಊಹಿಸದ ಅತ್ಯಂತ ಶಕ್ತಿಶಾಲಿ, ಅದ್ಭುತ ಮತ್ತು ಮಹತ್ತರವಾದ ಸುವರ್ಣ ಸಮಯ ಈಗ ಆರಂಭವಾಗುತ್ತಿದೆ. ಹೌದು, ಗ್ರಹಗಳ ಮಹಾಚಲನೆಯಿಂದಾಗಿ ಮತ್ತು ದೈವಿಕ ಶಕ್ತಿಗಳ ಪ್ರಭಾವದಿಂದ ನಿಮ್ಮ ಜೀವನದ ದಿಕ್ಕೇ ಸಂಪೂರ್ಣವಾಗಿ ಬದಲಾಗಲಿದೆ. ಈ ವಿಡಿಯೋದಲ್ಲಿ ನಿಮ್ಮ ಉದ್ಯೋಗ, ವ್ಯವಹಾರ, ಆರ್ಥಿಕ ಸ್ಥಿತಿ, ಕುಟುಂಬ, ಪ್ರೀತಿ ಮತ್ತು ಆರೋಗ್ಯದಲ್ಲಿ ನಡೆಯಲಿರುವ ಆ ಮಹಾ ಬದಲಾವಣೆಗಳ ಸಂಪೂರ್ಣ ರಹಸ್ಯವನ್ನ ನಾವು ವಿವರವಾಗಿ ಬಿಚ್ಚಿಡಲಿದ್ದೇವೆ. ನಿಮ್ಮ ಇಡೀ ಅದೃಷ್ಟವನ್ನೇ ಬದಲಾಯಿಸಬಲ್ಲ ಆ ಒಂದು ಮುಖ್ಯವಾದ ಫೋನ್ ಕಾಲ್ ಅಥವಾ ನೀವು ತೆಗೆದುಕೊಳ್ಳುವ ಆ ಒಂದು ದಿಟ್ಟ ನಿರ್ಧಾರ ಯಾವುದು ಎಂಬುದನ್ನ ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನ ಕೊನೆಯವರೆಗೂ ಅತ್ಯಂತ ಜಾಗರೂಕತೆಯಿಂದ ನೋಡಿ. ಮೀನರಾಶಿಯವರೇ, ನಿಮ್ಮ ಹೃದಯ ತುಂಬಾ ಮೃದುವಾಗಿರುತ್ತದೆ ಮತ್ತು ನಿಮ್ಮಲ್ಲಿ ದಯಾಗುಣ ಅತಿಯಾಗಿರುತ್ತದೆ. ಯಾರಿಗಾದರೂ ಕಷ್ಟವಾದರೆ ಅಥವಾ ಬೇರೆಯವರು ನೋವಿನಲ್ಲಿದ್ದರೆ ಅದನ್ನ ಕಂಡು ಮೊದಲು ಕಣ್ಣೀರಾಗುವುದು ನಿಮ್ಮ ಮೃದುವಾದ ನಿಷ್ಕಲ್ಮಶ ಮನಸ್ಸೇ ಆಗಿದೆ. ನೀವು ಯಾರನ್ನಾದರೂ ಒಮ್ಮೆ ನಂಬಿದರೆ ಅವರನ್ನ ಸಂಪೂರ್ಣವಾಗಿ, ಯಾವುದೇ ಕಪಟ ಅಥವಾ ಸ್ವಾರ್ಥವಿಲ್ಲದೆ ನಂಬುತ್ತೀರಿ. ದುರದೃಷ್ಟವಶಾತ್ ನಿಮ್ಮ ಇದೇ ಅತಿಯಾದ ಒಳ್ಳೆಯತನ ಮತ್ತು ನಂಬಿಕಸ್ಥ ಸ್ವಭಾವದಿಂದಾಗಿ ನೀವು ಜೀವನದಲ್ಲಿ ಅತಿ ಹೆಚ್ಚು ಬಾರಿ ದ್ರೋಹವನ್ನು, ಮೋಸವನ್ನು ಮತ್ತು ತೀವ್ರ ನಿರಾಶೆಯನ್ನ ಅನುಭವಿಸಿದ್ದೀರಿ. ನಿಮ್ಮೊಳಗೆ ಅಪಾರವಾದ ಪ್ರತಿಭೆ, ಸೃಜನಶೀಲತೆ, ಬುದ್ಧಿವಂತಿಕೆ ಮತ್ತು ಮಹತ್ತರವಾದ ಸಾಮರ್ಥ್ಯ ಅಡಗಿದೆ. ಆದರೆ ಎಲ್ಲರಿಗೂ ಅದನ್ನ ಪ್ರದರ್ಶಿಸದೆ, ಅನಗತ್ಯ ಪ್ರಚಾರ ಬಯಸದೆ ಮೌನವಾಗಿ ಕಷ್ಟಪಟ್ಟು ತನ್ನ ಕೆಲಸ ತಾನು ಮಾಡುವ ಅಪರೂಪದ ಸ್ವಭಾವ ನಿಮ್ಮದು. ಹೊರಗಿನ ಪ್ರಪಂಚಕ್ಕೆ ನೀವು ಯಾವಾಗಲೂ ನಗುತ್ತಾ ಎಲ್ಲವೂ ಚೆನ್ನಾಗಿದೆ ಎನ್ನುವಂತೆ ಕಾಣಿಸಿಕೊಳ್ಳುತ್ತೀರಿ. ಆದರೆ ನಿಮ್ಮ ಮನಸ್ಸಿನ ಒಳಗೆ ಸಾವಿರ ನೋವುಗಳನ್ನು, ಯಾರಿಗೂ ಹೇಳಲಾಗದ ಕಣ್ಣೀರ ಸಂಕಟಗಳನ್ನು ಮರೆಮಾಡಿಸಿಕೊಂಡಿರುತ್ತೀರಿ. ಕಳೆದ 3 ವರ್ಷಗಳು ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಸಾಮಾನ್ಯವಾಗಿರಲಿಲ್ಲ. ನೀವು ಅತ್ಯಂತ ನಂಬಿಕೆಯಿಂದ ಮತ್ತು ನಿರೀಕ್ಷೆಯಿಂದ ಹಿಡಿದ ಕೆಲಸಗಳೆಲ್ಲ ಕೊನೆಯ ಕ್ಷಣದಲ್ಲಿ ಕೈತಪ್ಪಿ ಹೋದವು. ನೀವು ಯಾರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದಿರೋ, ನಿಮಗಾಗಿ ಇರುತ್ತಾರೆ ಎಂದು ಭಾವಿಸಿದ್ದಿರೋ ಅಂಥವರೇ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮಿಂದ ದೂರಾದರು ಅಥವಾ ನಿಮಗೆ ಬೆನ್ನೆತ್ತಿ ದ್ರೋಹ ಮಾಡಿದರು. ಕೈಗೆ ದೊಡ್ಡ ಮಟ್ಟದಲ್ಲಿ ಹಣ ಬಂದರೂ ಅದು ನೀರಿನಂತೆ ಖರ್ಚಾಗಿ ಹೋಯಿತೇ ಹೊರತು 1 ರೂಪಾಯಿಯನ್ನು ನಿಮ್ಮ ಕೈಯಲ್ಲಿ ಉಳಿಸಲು ಸಾಧ್ಯವಾಗಲಿಲ್ಲ. ಸ್ವಂತ ವ್ಯಾಪಾರ ಅಥವಾ ವ್ಯವಹಾರ ಮಾಡಿದರೆ ಅದರಲ್ಲಿ ಕೇವಲ ನಷ್ಟ ಮತ್ತು ಸಾಲದ ಸುಳಿಗೆ ಸಿಲುಕಿ ದಿನ ದೂಡುವಂತಾಯಿತು. ಇನ್ನು ಉದ್ಯೋಗದಲ್ಲಿದ್ದವರಾದರೂ ಪ್ರತಿದಿನವೂ ಸಹಿಸಲಾರದಷ್ಟು ಮಾನಸಿಕ ಒತ್ತಡ, ಕಚೇರಿಯಲ್ಲಿ ರಾಜಕೀಯ ಮತ್ತು ಕಿರಿಕಿರಿ ಉಂಟಾಯಿತು. ಎಷ್ಟೇ ಕಷ್ಟಪಟ್ಟು ಪ್ರಯತ್ನಿಸಿದರೂ ಉದ್ಯೋಗ ಸಿಗದೇ ಇರುವ ನಿರುದ್ಯೋಗಿಗಳಿಗೆ ತೀವ್ರ ನಿರಾಸೆ ಎದುರಾಯಿತು. ಒಂದು ಹಂತದಲ್ಲಂತೂ ನನ್ನ ಅದೃಷ್ಟವೇ ಮುಗಿದು ಹೋಗಿದೆ, ನನ್ನ ಹಣೆಬರಹ ಇಷ್ಟೇನಾ, ನಾನು ಜೀವನದಲ್ಲಿ ಎಂದಿಗೂ ಮುಂದೆ ಬರುವುದಿಲ್ಲವೇ ಎನ್ನುವ ನಕಾರಾತ್ಮಕ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಲು ಶುರುವಾದವು. ಇಷ್ಟು ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ, ವ್ಯಾಪಾರದಲ್ಲಿ ನಷ್ಟ, ಹಣಕಾಸಿನಲ್ಲಿ ತೀವ್ರ ಒತ್ತಡ, ಕುಟುಂಬ ಜೀವನದಲ್ಲಿ ನಿರಂತರ ಮನಸ್ತಾಪ ಮತ್ತು ಆರೋಗ್ಯದಲ್ಲಿ ಕಿರಿಕಿರಿ ಉಂಟಾಗಲು ಒಂದು ದೊಡ್ಡ ಕಾರಣವಿತ್ತು. ಅದವೇ ಸಾಢೆ ಸಾತಿ ಶನಿಯ ತೀವ್ರ ಪ್ರಭಾವ. ಶನಿದೇವನು ನಿಮ್ಮ ಸಹನೆ, ತಾಳ್ಮೆ ಮತ್ತು ಭಕ್ತಿಯನ್ನ ಕಠಿಣವಾಗಿ ಪರೀಕ್ಷಿಸುತ್ತಿದ್ದನು. ಈ ಕಷ್ಟದ ಕಾಲದಲ್ಲಿ ಯಾರು ನಿಜವಾದವರು, ಯಾರು ಕೇವಲ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸಿಕೊಂಡವರು ಎನ್ನುವ ಕಹಿ ಸತ್ಯವನ್ನ ನಿಮ್ಮ ಸ್ವಂತ ಜೀವನವೇ ನಿಮಗೆ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದೆ. ಆದರೆ ಈಗ ಗ್ರಹಗಳ ಚಲನೆ ಮತ್ತು ಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತಿದೆ. ನಿಮ್ಮ ಜೀವನದಲ್ಲಿ ಊಹಿಸಲಾರದಂತಹ ಅದ್ಭುತ ಮತ್ತು ಸಕಾರಾತ್ಮಕ ತಿರುವು ಆರಂಭವಾಗಲಿದೆ. ಒಬ್ಬ ಹೊಸ ವ್ಯಕ್ತಿಯ ಆಕಸ್ಮಿಕ ಆಗಮನ, ಒಂದು ಮುಖ್ಯವಾದ ಫೋನ್ ಕಾಲ್ ಅಥವಾ ನೀವು ತೆಗೆದುಕೊಳ್ಳುವ ಆ ಒಂದು ದಿಟ್ಟ ನಿರ್ಧಾರ ನಿಮ್ಮ ಇಡೀ ಅದೃಷ್ಟದ ದಿಕ್ಕನ್ನೇ ಬದಲಾಯಿಸಲಿದೆ. ಒಂದು ಅದೃಶ್ಯ ದೈವಿಕ ಶಕ್ತಿ ನಿಮ್ಮ ಜೀವನವನ್ನ ಪ್ರವೇಶಿಸುತ್ತಿದೆ. ಈ ಶಕ್ತಿಯ ಪ್ರಭಾವದಿಂದ ನಿಮ್ಮ ಭವಿಷ್ಯದಲ್ಲಿ ಮಹತ್ತರವಾದ ಬದಲಾವಣೆಗಳು ಬರಲಿವೆ. ಮೊದಲಿಗೆ ಇದು ಸಣ್ಣ ಬದಲಾವಣೆಯಂತೆ ಕಂಡುಬಂದರೂ ಕೆಲವೇ ದಿನಗಳಲ್ಲಿ ಅದು ನಿಮ್ಮ ಇಡೀ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದೆ. ಇದು ನಿಮ್ಮನ್ನು ಒಡೆದು ಹಾಕಲು ಬಂದ ಕಷ್ಟವಲ್ಲ, ಬದಲಾಗಿ ನಿಮ್ಮನ್ನು ಯಶಸ್ಸಿನ ಹೊಸ ಶಿಖರಕ್ಕೆ ಕೊಂಡೊಯ್ಯಲು ಪ್ರಕೃತಿ ಸಜ್ಜುಗೊಳಿಸುತ್ತಿರುವ ಮಾರ್ಗವಾಗಿದೆ. ವಿಶೇಷವಾಗಿ ವ್ಯಾಪಾರ ಮತ್ತು ವ್ಯವಹಾರ ಮಾಡುತ್ತಿರುವ ಮೀನರಾಶಿಯವರಿಗೆ ಇಷ್ಟು ದಿನ ನಿರಂತರ ನಷ್ಟ ಮತ್ತು ಮಂದಗತಿಯನ್ನು ಕೊಟ್ಟಿದ್ದ ವ್ಯವಹಾರದಲ್ಲಿ ಈಗ ಹಠಾತ್ ಚಲನೆ ಮತ್ತು ಚುರುಕುತನ ಬರಲಿದೆ. ಮಾರುಕಟ್ಟೆಯಲ್ಲಿ ಸಿಲುಕಿಕೊಂಡಿದ್ದ ಹಾಗೂ ಬರುವುದಿಲ್ಲ ಎಂದು ನೀವು ಕೈಬಿಟ್ಟಿದ್ದ ಹಳೆಯ ಹಣ ಈಗ ನಿಮ್ಮ ಕೈ ಸೇರಲಿದೆ. ನಿಮ್ಮನ್ನ ಮರೆತಿದ್ದ ಹಳೆಯ ಗ್ರಾಹಕರು ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬಂದು ಸಂಪರ್ಕ ಮಾಡಲಿದ್ದಾರೆ. ಅಥವಾ ನೀವು ಎಂದೂ ನಿರೀಕ್ಷಿಸದ ಒಂದು ಹೊಸ ದೊಡ್ಡ ವ್ಯವಹಾರದ ಅವಕಾಶ ನಿಮ್ಮ ಮುಂದೆ ಬಾಗಿಲು ತೆಗೆಯಲಿದೆ.
ಪ್ರಮುಖವಾಗಿ ಆನ್ಲೈನ್ ವ್ಯವಹಾರ, ಕಮಿಷನ್ ಆಧಾರಿತ ಕೆಲಸಗಳು, ಹೊಸ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ಬಿಸಿನೆಸ್ ಮತ್ತು ದೂರದ ಊರುಗಳ ಸಂಪರ್ಕಗಳಿಂದ ನೀವು ಅಪಾರವಾದ ಲಾಭವನ್ನು ಕಾಣುವ ಸಾಧ್ಯತೆಗಳು ಅತಿ ಹೆಚ್ಚಾಗಿವೆ. ಆದರೆ ಇಲ್ಲಿ ಒಂದು ಪ್ರಮುಖ ರಹಸ್ಯವಿದೆ. ಮುಂಬರುವ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಪ್ರಮುಖ ನಿರ್ಧಾರವು ಮುಂದಿನ 3 ವರ್ಷಗಳ ನಿಮ್ಮ ಆರ್ಥಿಕ ಭದ್ರತೆ ಮತ್ತು ಸ್ಥಿತಿಯನ್ನು ನಿರ್ಧರಿಸಲಿದೆ. ಆದ್ದರಿಂದ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಯೋಚಿಸಿ ಮುನ್ನಡೆಯಿರಿ. ಇನ್ನು ಉದ್ಯೋಗದಲ್ಲಿರುವವರಿಗೆ ಇಷ್ಟು ದಿನ ನೀವು ರಾತ್ರಿ ಹಗಲು ಎನ್ನದೇ ಪಟ್ಟ ಶ್ರಮಕ್ಕೆ ಯಾವುದೇ ಸೂಕ್ತ ಮೌಲ್ಯ ಅಥವಾ ಮನ್ನಣೆ ಸಿಕ್ಕಿರಲಿಲ್ಲ. ನಿಮ್ಮ ಕಷ್ಟ, ಶ್ರಮ ಮತ್ತು ಹೊಸ ಐಡಿಯಾಗಳನ್ನು ಮತ್ತೊಬ್ಬರು ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಯಶಸ್ಸು ಸಾಧಿಸುತ್ತಿದ್ದರು ಮತ್ತು ಕ್ರೆಡಿಟ್ ತೆಗೆದುಕೊಳ್ಳುತ್ತಿದ್ದರು. ಆದರೆ ಈಗ ಪರಿಸ್ಥಿತಿ ತಲೆಕೆಳಗಾಗುತ್ತಿದೆ. ನಿಮ್ಮ ಉನ್ನತ ಮೇಲಾಧಿಕಾರಿಗಳ ಸಂಪೂರ್ಣ ಗಮನ ನಿಮ್ಮ ಕಡೆಗೆ ಹರಿಯಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಉದ್ಯೋಗದಲ್ಲಿ ದೊಡ್ಡ ಬಡ್ತಿ, ಸಂಬಳ ಹೆಚ್ಚಳ ಅಥವಾ ಅತ್ಯುತ್ತಮವಾದ ಹೊಸ ತಂತ್ರಜ್ಞಾನದ ಅವಕಾಶದ ಸೂಚನೆಗಳು ಸಿಗಲಿವೆ. ಕೆಲವರಿಗೆ ದೂರದ ಊರುಗಳಿಗೆ ಅಥವಾ ಹೊಸ ರಾಜ್ಯಗಳಿಗೆ ವರ್ಗಾವಣೆಯಾಗುವ ಅಥವಾ ವಿದೇಶಿ ಸಂಪರ್ಕದ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಸಿಗುವ ಯೋಗವು ದಟ್ಟವಾಡಿ ಕಾಣಿಸುತ್ತಿದೆ. ಇಷ್ಟು ದಿನ ನಿರಂತರ ಸೋಲುಗಳಿಂದಾಗಿ ಉದ್ಯೋಗವಿಲ್ಲದೆ ಕಂಗಾಲಾಗಿದ್ದ ಮೀನರಾಶಿಯವರಿಗೆ ನೀವು ಕಳೆದುಕೊಂಡಿದ್ದ ಆತ್ಮವಿಶ್ವಾಸ ಮತ್ತು ಧೈರ್ಯ ಮತ್ತೆ ಮರಳಿ ಬರಲಿದೆ. ಒಂದು ಸಣ್ಣ ಕರೆ, ಹಳೆಯ ಪರಿಚಯ ಅಥವಾ ನೀವು ನಿರೀಕ್ಷಿಸದ ಪ್ರಭಾವಿ ವ್ಯಕ್ತಿಯ ಸಹಾಯ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸದೊಂದು ಭದ್ರವಾದ ದಾರಿಯನ್ನು ತೋರಿಸಿಕೊಡಲಿದೆ. ಹಣಕಾಸಿನ ವಿಷಯಕ್ಕೆ ಬಂದರೆ, ಇಷ್ಟು ದಿನ ಎಷ್ಟು ಹಣ ಸಂಪಾದನೆ ಮಾಡಿದರೂ ಅದು ಕೈಯಲ್ಲಿ ನಿಲ್ಲದೆ ಯಾವುದೋ ಒಂದು ರೂಪದಲ್ಲಿ ಖರ್ಚಾಗಿ ಹೋಗುತ್ತಿತ್ತು. ವೈದ್ಯಕೀಯ ವೆಚ್ಚಗಳು, ಅನಗತ್ಯ ನಷ್ಟಗಳು ನಿಮ್ಮನ್ನು ಕಾಡುತ್ತಿದ್ದವು. ಆದ್ರೆ ಇನ್ನು ಮುಂದೆ ಪರಿಸ್ಥಿತಿ ಸುಧಾರಿಸಿ ನಿಧಾನವಾಗಿ ಹಣದ ಉಳಿತಾಯ ಆರಂಭವಾಗುತ್ತದೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ನಿಮ್ಮ ತಲೆ ಮೇಲಿದ್ದ ಹಳೆಯ ಸಾಲಗಳನ್ನು ಸಂಪೂರ್ಣವಾಗಿ ತೀರಿಸಿ ನಿಟ್ಟುಸಿರು ಬಿಡುವ ಸುವರ್ಣ ಅವಕಾಶ ನಿಮಗೆ ಸಿಗಲಿದೆ. ಆದರೆ ಇಲ್ಲಿ ಒಂದು ಕಠಿಣವಾದ ಎಚ್ಚರಿಕೆಯನ್ನು ನೀವು ನೆನಪಿನಲ್ಲಿಡಬೇಕು. ಮುಂಬರುವ ದಿನಗಳಲ್ಲಿ ಯಾರನ್ನೇ ಆಗಲಿ ಅತಿಯಾಗಿ ನಂಬಿ ಸುಲಭವಾಗಿ ಹಣವನ್ನು ಸಾಲವಾಗಿ ಕೊಡಬೇಡಿ. ನಿಮ್ಮ ಅತಿಯಾದ ದಯೆ ಮತ್ತು ಮರುಕದ ಸ್ವಭಾವವನ್ನು ನಿಮ್ಮ ಆಪ್ತರೇ ದುರುಪಯೋಗ ಮಾಡಿಕೊಂಡು ನಿಮಗೆ ಆರ್ಥಿಕವಾಗಿ ವಂಚಿಸುವ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವುದು ಸಾಮಾನ್ಯ ಬದಲಾವಣೆಯಲ್ಲ. ಗ್ರಹಗಳ ರಾಜಯೋಗದ ಚಲನೆಯು ನಿಮ್ಮ ಅದೃಷ್ಟದ ಚಕ್ರವನ್ನು ಸಕಾರಾತ್ಮಕವಾಗಿ ತಿರುಗಿಸುತ್ತಿದೆ. ಇಷ್ಟು ದಿನ ನಿಮ್ಮನ್ನು ಆವರಿಸಿದ್ದ ನಿರಾಶೆಯ ಕತ್ತಲೆ ನಿಧಾನವಾಗಿ ದೂರವಾಗುತ್ತಿದೆ. ಆದರೆ ಆ ಯಶಸ್ಸಿನ ಬೆಳಕು ಬರುವ ಮೊದಲು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಶಾಕಿಂಗ್ ಸತ್ಯ ಹೊರಬರಲಿದೆ. ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಬೆನ್ನೆತ್ತಿ ಚೂರಿ ಹಾಕುತ್ತಿದ್ದವರು, ನಿಮ್ಮ ಬೆನ್ನು ಹಿಂದೆ ಮಾತನಾಡುತ್ತಿದ್ದವರ ಅಸಲಿ ಮುಖವಾಡ ಕಳಚು ಬೀಳಲಿದೆ. ಆ ಸತ್ಯವೇ ನಿಮ್ಮ ಮುಂದಿನ ಭವಿಷ್ಯ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಕಾರಿಯಾಗಲಿದೆ. ಕುಟುಂಬಕ್ಕಾಗಿ ನಿಮ್ಮ ಸ್ವಂತ ಕನಸುಗಳು, ಆಸೆ ಆಕಾಂಕ್ಷೆಗಳನ್ನು ಯಾವುದೇ ಯೋಚನೆ ಇಲ್ಲದೆ ತ್ಯಾಗ ಮಾಡಬಲ್ಲ ಉದಾತ್ತ ಹೃದಯ ನಿಮ್ಮದು. ಆದ್ರೆ ಇದೇ ಅತಿಯಾದ ಒಳ್ಳೆಯತನ ಕೆಲವೊಮ್ಮೆ ನಿಮ್ಮ ವೈಯಕ್ತಿಕ ನೋವಿಗೆ ಮುಖ್ಯ ಕಾರಣವಾಗುತ್ತದೆ. ಕುಟುಂಬ ಜೀವನದಲ್ಲಿ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಮನೆಯಲ್ಲಿ ಕಾಣದ ಒಂದು ರೀತಿಯ ನಕಾರಾತ್ಮಕ ಒತ್ತಡ ಮತ್ತು ಅಶಾಂತಿ ಹೆಚ್ಚಾಗುತ್ತಲೇ ಇತ್ತು. ಸಣ್ಣ ಪುಟ್ಟ ವಿಷಯಗಳಿಗೂ ದೊಡ್ಡದಾಗಿ ಜಗಳವಾಗುವುದು, ನೀವು ಮನೆಯವರ ಒಳ್ಳೆಯದನ್ನೇ ಹೇಳಿದರೂ ಅವರು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು ಮತ್ತು ಮನೆಯಲ್ಲೇ ಇದ್ದರೂ ನೆಮ್ಮದಿಯಿಲ್ಲದ ಪರಿಸ್ಥಿತಿಯನ್ನು ನೀವು ಎದುರಿಸಿದ್ದೀರಿ. ಇದರ ತೀವ್ರ ಪರಿಣಾಮ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೂ ಬಿದ್ದಿತ್ತು. ಆದರೆ ಇನ್ನು ಮುಂದೆ ನಿಮ್ಮ ಮನೆಯ ವಾತಾವರಣ ನಿಧಾನವಾಗಿ ಶಾಂತಿಯುತವಾಗಿ ಬದಲಾಗಲು ಆರಂಭವಾಗುತ್ತದೆ. ಇಷ್ಟು ದಿನ ಸಣ್ಣ ಪುಟ್ಟ ಗೊಂದಲಗಳಿಂದ ನಿಮ್ಮಿಂದ ದೂರವಾಗಿದ್ದ ಹಿತೈಷಿಗಳು ಮತ್ತು ಕುಟುಂಬದ ಸದಸ್ಯರು ಮತ್ತೆ ನಿಮ್ಮನ್ನು ಅರ್ಥ ಮಾಡಿಕೊಂಡು ಹತ್ತಿರವಾಗಲಿದ್ದಾರೆ. ಕುಟುಂಬದಲ್ಲಿ ಶುಭ ಮಂಗಲ ಕಾರ್ಯ ನಿಶ್ಚಯವಾಗುವ ಅಥವಾ ಒಂದು ದೊಡ್ಡ ಶುಭ ಸುದ್ದಿ ಕೇಳಿಬರುವ ಸಾಧ್ಯತೆ ಇದೆ. ಮನೆಯಲ್ಲಿದ್ದ ಭಾರವಾದ ನಕಾರಾತ್ಮಕ ಶಕ್ತಿ ನಿಧಾನವಾಗಿ ಕಡಿಮೆಯಾಗಿ ಸಕಾರಾತ್ಮಕತೆ ತುಂಬಿಕೊಳ್ಳುತ್ತದೆ. ಮದುವೆಯಾಗಿರುವ ಮೀನರಾಶಿಯವರಿಗೆ ಸಂಗಾತಿಯ ಜೊತೆ ಇದ್ದ ತಪ್ಪು ತಿಳಿವಳಿಕೆಗಳು ಮತ್ತು ಭಿನ್ನಾಭಿಪ್ರಾಯಗಳು ಸಂಪೂರ್ಣವಾಗಿ ಕರಗಲು ಶುರುವಾಗುತ್ತವೆ. ನಿಮ್ಮಿಬ್ಬರ ಸುಂದರ ದಾಂಪತ್ಯದ ನಡುವೆ ಮೂರನೇ ವ್ಯಕ್ತಿಯಿಂದ ಉಂಟಾಗಿದ್ದ ಅನಗತ್ಯ ಗೊಂದಲಗಳು ಮತ್ತು ಪಿತೂರಿಗಳು ಈಗ ಬಹಿರಂಗವಾಗಲಿವೆ. ಪರಸ್ಪರ ಪ್ರೀತಿ ಮತ್ತು ಗೌರವ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ದಂಪತಿಗಳಿಗೆ ಸದ್ಯದಲ್ಲೇ ಶುಭ ಮಂಗಲ ಸೂಚನೆಗಳು ಸಿಗಲಿವೆ. ಆದರೆ ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಇದೆ. ಕ್ಷಣಿಕ ಕೋಪದಲ್ಲಿ ತೆಗೆದುಕೊಳ್ಳುವ ಒಂದು ತಪ್ಪು ನಿರ್ಧಾರವು ನಿಮ್ಮ ಆತ್ಮೀಯ ಸಂಬಂಧವನ್ನು ಶಾಶ್ವತವಾಗಿ ದೂರ ಮಾಡಬಹುದು. ಆದ್ದರಿಂದ ಮಾತನಾಡುವಾಗ ಜಾಗರೂಕರಾಗಿರಿ ಮತ್ತು ನಿಮ್ಮ ಕೋಪದ ಮೇಲೆ ಅತಿಯಾದ ನಿಯಂತ್ರಣವಿರಲಿ.
ಮದುವೆಯಾಗದಿರುವ ಮೀನರಾಶಿಯವರಿಗೆ ನೀವು ಪ್ರೀತಿ ಅಥವಾ ಸ್ನೇಹದ ವಿಷಯದಲ್ಲಿ ತುಂಬಾ ಬಾರಿ ಮೋಸ ಹೋಗಿ ಕಣ್ಣೀರು ಹಾಕಿದ್ದೀರಿ. ನಂಬಿದವರು ನಿಮ್ಮ ಮನಸ್ಸನ್ನು ಒಡೆದು ಹೋಗಿದ್ದಾರೆ. ಆದರೆ ಈಗ ನಿಮ್ಮ ಜೀವನಕ್ಕೆ ಬರಲಿರುವ ವ್ಯಕ್ತಿ ತುಂಬಾ ವಿಶೇಷವಾದ ವ್ಯಕ್ತಿಯಾಗಿರುತ್ತಾರೆ. ಅವರು ನಿಮ್ಮನ್ನು ಮತ್ತು ನಿಮ್ಮ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಮೊದಲಿಗೆ ಕೇವಲ ಸ್ನೇಹದಂತೆ ಆರಂಭವಾಗುವ ಈ ಹೊಸ ಪರಿಚಯ ನಿಧಾನವಾಗಿ ನಿಮ್ಮ ಇಡೀ ಜೀವನದ ಅತ್ಯಂತ ಮುಖ್ಯವಾದ ಹಾಗೂ ಪ್ರೀತಿಪಾತ್ರವಾದ ವ್ಯಕ್ತಿಯಾಗಿ ಬದಲಾಗಲಿದೆ. ಮುಂಬರುವ ದಿನಗಳಲ್ಲಿ ನಿಮಗೆ ವಿವಾಹ ಯೋಗವು ತುಂಬಾ ಬಲವಾಗುತ್ತಿದೆ. ಕುಟುಂಬದ ಹಿರಿಯರ ಮೂಲಕ ಅಥವಾ ದೂರದ ಸಂಬಂಧಿಕರ ಪರಿಚಯದಿಂದ ಅತ್ಯುತ್ತಮವಾದ ಕಂಕಣಬಲ ಕೂಡಿಬರುವ ಸುಯೋಗ ಸ್ಪಷ್ಟವಾಗಿ ಕಾಣುತ್ತಿದೆ. ನಿಮ್ಮ ಸಂಗಾತಿಯು ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ದೊಡ್ಡ ಮಟ್ಟದ ಬೆಂಬಲ ನೀಡಲಿದ್ದಾರೆ. ಆರೋಗ್ಯದ ವಿಷಯದಲ್ಲಿ ಹೇಳುವುದಾದರೆ, ಇಷ್ಟು ದಿನ ದೈಹಿಕ ಆಯಾಸಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸೇ ಅತಿಯಾಗಿ ಆಯಾಸಗೊಂಡಿತ್ತು. ತೀವ್ರವಾದ ನಿದ್ರಾಹೀನತೆ, ಅತಿಯಾಗಿ ಯೋಚಿಸುವ ಸ್ವಭಾವ ಅಥವಾ ಓವರ್ ಥಿಂಕಿಂಗ್, ನಿರಂತರ ತಲೆನೋವು ಮತ್ತು ದೇಹದಲ್ಲಿನ ನಿಶ್ಶಕ್ತಿ ನಿಮ್ಮನ್ನು ಕಾಡುತ್ತಿತ್ತು. ಈ ಎಲ್ಲಾ ತೊಂದರೆಗಳು ಇನ್ನು ಮುಂದೆ ನಿಧಾನವಾಗಿ ಕಡಿಮೆಯಾಗಲು ಶುರುವಾಗುತ್ತವೆ. ನಿಮ್ಮಲ್ಲಿ ಹೊಸ ಉತ್ಸಾಹ ಮೂಡುತ್ತದೆ. ಆದರೆ ಮೀನರಾಶಿಯವರು ಒಂದು ಮುಖ್ಯವಾದ ರಹಸ್ಯವನ್ನು ತಿಳಿದುಕೊಳ್ಳಬೇಕು. ನಿಮ್ಮ ಆರೋಗ್ಯ ಮತ್ತು ನೆಮ್ಮದಿ ಕೆಡಲು ಕೇವಲ ಶಾರೀರಿಕ ತೊಂದರೆ ಮಾತ್ರ ಕಾರಣವಲ್ಲ. ನಿಮ್ಮ ಸುತ್ತಮುತ್ತ ಆವರಿಸಿದ್ದ ನಕಾರಾತ್ಮಕ ದೃಷ್ಟಿದೋಷ ಮತ್ತು ನಕಾರಾತ್ಮಕ ಶಕ್ತಿಗಳು ದೊಡ್ಡ ಕಾರಣವಾಗಿದ್ದವು. ಆದ್ದರಿಂದ ದೇವಸ್ಥಾನಗಳ ದರ್ಶನ ಮಾಡುವುದು, ಪ್ರಕೃತಿಯ ಮಡಿಲಲ್ಲಿ ಸಮಯ ಕಳೆಯುವುದು ಮತ್ತು ಮನಸ್ಸಿಗೆ ಶಾಂತಿ ನೀಡುವ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಸ್ಥಳಗಳಿಗೆ ಪ್ರವಾಸ ಹೋಗುವುದು ನಿಮ್ಮ ಒಟ್ಟಾರೆ ಅದೃಷ್ಟವನ್ನು ಮತ್ತು ಧನಾತ್ಮಿಕ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಲಿದೆ. ನಿಮ್ಮ ಜೀವನದಲ್ಲಿ ಈಗ ನಡೆಯಲಿರುವ ಮಹಾ ಬದಲಾವಣೆಗಳು ಕೇವಲ ಕಾಕತಾಳೀಯವಲ್ಲ. ನಿಮ್ಮ ಜೀವನದಲ್ಲಿ ಈಗ ಒಂದು ಪರಮ ದೈವಿಕ ಶಕ್ತಿ ಕೆಲಸ ಮಾಡುತ್ತಿದೆ. ಅದುವೇ ದೇವಗುರು ಬೃಹಸ್ಪತಿಯ ಪೂರ್ಣ ಕೃಪಾಶಕ್ತಿ. ಗುರುಗ್ರಹವು ಈಗ ನಿಮ್ಮ ರಾಶಿಗೆ ಅತ್ಯಂತ ಶುಭ ದೃಷ್ಟಿಯನ್ನು ನೀಡುತ್ತಿರುವುದರಿಂದ ಇಷ್ಟು ದಿನ ಮುಚ್ಚಿದ್ದ ಅದೃಷ್ಟದ ಬಾಗಿಲುಗಳು ಈಗ ನಿರಾಯಾಸವಾಗಿ ಒಂದೊಂದಾಗಿ ತೆರೆಯಲು ಆರಂಭಿಸುತ್ತವೆ. ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಅಭೂತಪೂರ್ವ ಜಯ ಸಿಗಲಿದೆ. ಆರ್ಥಿಕತೆಯಲ್ಲಿ ಅಭಿವೃದ್ಧಿ, ಹೊಸ ಆಸ್ತಿ ಅಥವಾ ವಾಹನ ಖರೀದಿ ಮಾಡುವ ಯೋಗ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಮತ್ತು ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗಲಿವೆ. ನಿಮ್ಮ ಗೌರವ ಇಮ್ಮಡಿಯಾಗಲಿದೆ. ಆದರೆ ನೆನಪಿಡಿ, ಗುರುವು ನಿಮಗೆ ಸಕಲ ಆಶೀರ್ವಾದಗಳನ್ನು ನೀಡುತ್ತಿದ್ದರೂ ಶನಿದೇವನು ಇನ್ನೂ ಕೆಲವು ವಿಷಯಗಳಲ್ಲಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದಾನೆ. ಆದ್ದರಿಂದ ಯಶಸ್ಸು ಬಂದಾಗ ಅಹಂಕಾರ ಪಡುವುದು, ಆತುರದಿಂದ ತಪ್ಪು ಮತ್ತು ಬೇಜವಾಬ್ದಾರಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಸಂಪೂರ್ಣವಾಗಿ ದೂರವಿರಿ. ಶನಿಯ ನಕಾರಾತ್ಮಕ ಪ್ರಭಾವವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಳ್ಳಲು ಪ್ರತಿ ಶನಿವಾರದ ದಿನ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಆರಾಧನೆ ಮಾಡಿ ಹಾಗೂ ಹಸಿದ ಬಡವರಿಗೆ ಅನ್ನದಾನ ಮಾಡಿ. ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಡೆದ ಕಷ್ಟದ ಅಧ್ಯಾಯ ಈಗ ಮುಗಿದಿದೆ. ಗುರುವಿನ ಕೃಪೆಯಿಂದ ಹೊಸ ಬೆಳಕು ಪ್ರವೇಶಿಸುತ್ತಿದೆ. ಇನ್ನು ಮುಂದೆ ನಿಮ್ಮ ಸುವರ್ಣ ಸಮಯ ಶುರುವಾಗುತ್ತಿದೆ. ಇದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ ಮತ್ತು ಧನಾತ್ಮಕವಾಗಿ ಯೋಚಿಸಿ ಮುನ್ನಡೆಯಿರಿ. ನಿಮಗೆ ಒಳ್ಳೆಯದಾಗಲಿ.